ವೇಟಿಂಗ್ ಒಬ್ಬಣ ಅಲ್ಲಿಗೆ ಶಿವಮೊಗ್ಗದ ದಕ್ಷಿಣ ಶ್ರೀ ಮಾಯಾಪುರಧಾಮ ಇಸ್ಕಾನ್ ದೇವಾಲಯದಲ್ಲಿ ಸಂಭ್ರಮದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ. ಆಗಸ್ಟ್ 26ರ ಸೋಮವಾರದಂದು ನಡೆಯಲಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ. ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು: ಹರಿನಾಮ ಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವದ ಆರತಿ, ತೊಟ್ಟಿಲೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. ಕಾರ್ಯಕ್ರಮದ ನಂತರ ಸರ್ವರಿಗೂ ಮಹಾಪ್ರಸಾದವನ್ನು ವಿತರಣೆ ಮಾಡಲಾಗುತ್ತದೆ. ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ. ಬನ್ನಿ, ಶ್ರೀ ಭಗವಾನ್ ಶ್ರೀ ಕೃಷ್ಣನ ದರ್ಶನ ಪಡೆದು ಪುನೀತರಾಗೋಣ. ಸ್ಥಳ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, BH ರಸ್ತೆ, ಬಿದಿರೆ, ಶಿವಮೊಗ್ಗ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಮ್ಮ ಸಂವಿಧಾನವನ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡುವಂತ ಒಂದು ಕೃತ್ಯಕ್ಕೆ ಕೈ ಹಾಕಿದೆ. ಯಾವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯೊಳಗಡೆ ಒಬ್ಬ ಚುನಾಯಿತ ಪ್ರತಿನಿಧಿ ನಡ್ಕೊಳ್ಬೇಕು, ಒಬ್ಬ ಸಾಮಾನ್ಯ ನಾಗರಿಕನು ನಡ್ಕೊಳ್ಬೇಕು, ಆ ನಡವಳಿಕೆಗಳಿಗೆ ಇವತ್ತು ನೀವು ಹೀಗೆಲ್ಲ ನಡ್ಕೊಳ್ಬೇಕಾಗಿರೋದು. ಅಂಬೇಡ್ಕರ್ ಈ ರೀತಿ ಸಂವಿಧಾನ ಬರೀಲಿಲ್ಲ. ನಾವೇನು ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ನವರು ಅದೇ ಅಂಬೇಡ್ಕರ್ ಅವ್ರು ಹೇಳಿರುವಂತ ಸಂವಿಧಾನ ಅಂತ ಹೇಳಿ ಅತ್ಯಂತ ದಾಷ್ಟ್ಯತನದಿಂದ ಮಾತುಗಳನ್ನ ಆಡೋದ್ರ ಮೂಲಕ ಇಡೀ ರಾಜ್ಯದ ಜನತೆಗೆ, ದೇಶಕ್ಕೆ ಅಪಮಾನ ಮಾಡಿರುವಂತದ್ದು ಕಾಂಗ್ರೆಸ್ಸಿನ ಇವತ್ತಿನ ನೀತಿಯಾಗಿದೆ. ಕಾಂಗ್ರೆಸ್ಸಿನ ನಾಯಕತ್ವ ಇವತ್ತು ರಾಜ್ಯಪಾಲರನ್ನ ಗುರಿಯನ್ನಾಗಿ ಇಟ್ಟುಕೊಂಡು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗಿರುವಂತ ಕೆಲಸವನ್ನು ಬಿಟ್ಟು ರಾಜ್ಯಪಾಲರು ಏನೊಂದು ನಿರ್ಣಯನ ತಗೊಂಡಿದ್ದಾರೆ, ಅದರ ವಿರುದ್ಧವಾಗಿ ಅವರಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಬ್ರು ಐವಾನ್ ಡಿಸೋಜ, ಅವ್ರ ಹೆಸರು ತಕ್ಕಂತ ಇದ್ದಾರೆ. ಅವರು ಐವಾನ್ ಅಲ್ಲ, ಅವರು ಹೈವಾನ್ ಡಿಸೋಜ. ಅವರು ಬಾಂಗ್ಲಾದಲ್ಲಿ ಆಗಿರುವಂತ ಪರಿಸ್ಥಿತಿ ಮತ್ತಿಲ್ಲಿ ರಾಜ್ಯದಲ್ಲಿ ಆಗತ್ತೆ ಅಂತೇಳಿ. ಹಾಗಾದ್ರೆ ಏನಿದು? ನಿಮ್ ನಿರೀಕ್ಷೆ ಏನಿದೆ, ನಿಮ್ಮ ಅಪೇಕ್ಷೆ ಏನಿದೆ ಕಾಂಗ್ರೆಸ್ಸಿನ ನಾಯಕತ್ವದ್ದು? ನೀವೆಲ್ಲ ಚುನಾಯಿತ ಪ್ರತಿನಿಧಿ, ಸರ್ಕಾರದ ನೆಲೆಯಲ್ಲಿ ನಿಂತು ಮಾತಾಡ್ತಿರೋಂಥ ಜ್ಞಾನ ಇದೆ ನಿಮಗೆ? ಬಾಂಗ್ಲಾದನ್ನ ಘಟನೆಯನ್ನ ನಮ್ಮ ರಾಜ್ಯಕ್ಕೆ ಹೋಲಿಕೆ ಮಾಡಿ ಆ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಕೈ ಹಾಕ್ತಾ ಇದ್ದಾರಲ್ಲ, ಇವರು ಮನೆಯಲ್ಲಿ ಇರ್ಲಿಕ್ಕೆ ನಾಲಾಯಕ್ಕಿದ್ರೆ ಇವರನ್ನು ಬಂಧಿಸಬೇಕು ಅಂತ ಹೇಳಿ ಆಗ್ರಹ ಮಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅವರು ಬಂಧಿಸಬೇಕು.